ಬಿಜೆಪಿಗರಿಗೆ ಮಾನ ಮರ್ಯಾದೆ ಇಲ್ವಾ? ಈ ರೀತಿಯಾದಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ಹೇಳಿದ್ ಯಾರು? ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ಆಡಳಿತದಲ್ಲಿ ಅದೆಷ್ಟೋ ಯೋಜನೆಯೋ ದುಡ್ಡೇ ಬಂದಿಲ್ಲ. ಹಾಗಾದ್ರೆ ಈಗ ಸುಮ್ಮನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇನಿದ್ದಾರೆ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅವರ ಮೇಲೆ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ ಅಂತ ಹೇಳಿ ಬಿಜೆಪಿಗೆ ಬೈತಾ ಇದ್ದಾರೆ. ಬಿಜೆಪಿಯವರ ಒಂದು ಕಾಲದಲ್ಲಿ, ಅವರ ಸರ್ಕಾರ ಇದ್ದಂತಹ ಸಮಯದಲ್ಲಿ ಎಷ್ಟೋ ಯೋಜನೆಗಳು ಅವರು ಘೋಷಣೆ ಮಾಡಿದ್ರು, ಆದರೆ ಆ ದುಡ್ಡು ಕೂಡ ಬಂದಿರಲಿಲ್ಲ. ಈಗ ಯಾಕೆ ಇವರು ಈ ಪ್ರಶ್ನೆ ಮಾಡ್ತಾರೆ? ಬಿಜೆಪಿಗರು ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಮಾತನಾಡ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ, ಬಿಜೆಪಿಯ ವಿರುದ್ಧವಾಗಿ. ಗೃಹಲಕ್ಷ್ಮಿ ಯೋಜನೆಯ ಒಂದು ದುಡ್ಡು ಏನದು ಬಂದಿಲ್ಲ ಅಂತಲ್ಲ, ಜನರ ದುಡ್ಡು ಜನರಿಗೆ ಸೇರುತ್ತೆ, ದಕ್ಕುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿಗರು ಶುದ್ಧ ಸುಳ್ಳು ಹೇಳೋರು. ಅವರ ಮಾತನ್ನು ಯಾರು ನಂಬೇಡಿ, ಕೇಳಬೇಡಿ. ಹೀಗಾಗಿ ಈ ಮಾತನ್ನು ಡಿ ಕೆ ಶಿವಕುಮಾರ್ ಸ್ವಲ್ಪ ಸಿಟ್ಟಿನಿಂದ ಎಳೆದಂತೆ ಕಾಣ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ಅನ್ನುವಂಥ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಯಾಕಂದರೆ ಗೃಹಲಕ್ಷ್ಮಿ ಹಣ ಕೆಲವೊಂದು ತಿಂಗಳುಗಳದ್ದು ಇನ್ನೂ ಬಂದಿಲ್ಲ. ಜನರು ಬಂದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಆ ಹಣ ಎಲ್ಲಿಗೋಯ್ತು, ಏನು ಮಾಡಿದ್ರಿ, ಎತ್ತ ನೀವೇ ನುಂಗಾಕ್ಬಿಟ್ರ ಅನ್ನೋಂಥ ರೀತಿಯಲ್ಲಿ ಬಿಜೆಪಿಯವರು ಮಾತನಾಡಿದ್ದಾರೆ ಅನಿಸುತ್ತೆ. ಹೀಗಾಗಿ ಅದಕ್ಕೆ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ನೀವು ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ರಿ, ಇದು ಸರಿಯಲ್ಲ. ನಿಮಗೇನಾದರೂ ಸ್ವಲ್ಪ ತಲೆ ಇದೆಯಾ, ನಾಚಿಕೆ ಮರ್ಯಾದೆ ಇದೆಯಾ ಅನ್ನೋಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಯಾಕಂದರೆ ನಿಮ್ಮ ಅವಧಿಯಲ್ಲಿ ಬಿ ಜೆ ಪಿ ಸರ್ಕಾರ ಆಡಳಿತದಲ್ಲಿ ಇದ್ದಂತಹ ಸಮಯದಲ್ಲಿ ನೀವು ಏನೇನೋ ಯೋಜನೆಗಳನ್ನು ಕೊಟ್ರಿ, ಅದು ಯಾವುದಾದ್ರೂ ದುಡ್ಡು ಬಂದಿದೆಯಾ? ಎಷ್ಟೋ ಯೋಜನೆಗಳು ದುಡ್ಡೇ ಬಂದಿಲ್ಲ, ನೀವು ಅದರ ಬಗ್ಗೆ ಮಾತನಾಡಿಲ್ಲ. ಆದರೆ ಈಗ ಗೃಹಲಕ್ಷ್ಮಿ ಹಣ ನಾವು ಸರಿಯಾದ ರೀತಿಯಲ್ಲಿ ಕೊಡ್ತಾ ಇದ್ವಿ, ಯಾವುದು ಬಂದಿಲ್ಲ ಅದನ್ನು ನೋಡಿಬಿಟ್ಟು ಪರಿಶೀಲನೆ ಮಾಡಿ ಅವ್ರಿಗೆ ಹಣ ತಲುಪಿಸುವಂತಹ ಕೆಲಸವನ್ನು ಮಾಡ್ತೀವಿ. ಆದರೆ ನೀವು ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾ ಇದ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಲೆ, ಇದು ಸರಿಯಲ್ಲ. ನಾವು ನಿಮ್ಮ ಥರ ದುಡ್ಡೇ ಕೊಡದೆ ಸುಮ್ಮನೆ ಇಲ್ಲ, ದುಡ್ಡು ಕೊಡ್ತಾ ಇದ್ವಿ. ಏನೋ ಕೆಲವೊಂದು ತಿಂಗಳದ್ದು ವಿಳಂಬ ಆಗಿರಬಹುದು, ಲೇಟ್ ಆಗಿರಬಹುದು, ಆದರೆ ಅದನ್ನು ಸರಿ ಮಾಡಿಸ್ಬಿಟ್ಟು ನಾವು ಕೊಡ್ತೀವಿ. ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಸದನದಲ್ಲಿ ಇದೇ ಮಾತು ಹೇಳಿದರು. ಏನು ಒಂದೆರಡು ತಿಂಗಳದ್ದು ಅಮೌಂಟೇ ಬಂದಿಲ್ಲ, ಮಾರ್ಚ್ದು, ಇನ್ನೊಂದು ಯಾವುದೋ ತಿಂಗಳದ್ದು ಏಪ್ರಿಲ್ದು ಅಂತ ಹೇಳ್ತಾ ಇದ್ರು. ಹೀಗಾಗಿ ಆ ತಿಂಗಳದು ನಾವು ನೋಡಿಬಿಟ್ಟು ಸರಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವೇನು ಹಾಗೆ ಬಿಡೋದಿಲ್ಲ, ನಿಮ್ಮ ಥರ ನಾವು ಹೇಳಿದ್ವಿ, ಹೇಳಿದಂತೆ ಮಾಡ್ತೀವಿ, ನೋಡಿದಂತೆ ನಡಿತೀವಿ ಅಂತ ಯಾವಾಗಲೂ ಸಿದ್ದರಾಮಯ್ಯ ಹೇಳ್ತಾರಲ್ಲ, ಅದೇ ರೀತಿ ಮಾತನ್ನು ಇವರು ಹೇಳ್ತಾ ಇದ್ದಾರೆ. ಬಿ ಜೆ ಪಿಯವರು ಶುದ್ಧ ಸುಳ್ಳು ಹೇಳುತ್ತಾರೆ, ಸುಳ್ಳೇ ಅವರ ಮನೆಯ ದೇವರು ಅನ್ನೋಂಥ ರೀತಿಯಲ್ಲಿ ಈಗೆಲ್ಲ ಹಿಂದೆ ಮಾತುಗಳು ಕೇಳಿ ಬಂದಿತ್ತು. ಹೀಗಾಗಿ ಈಗ ಮತ್ತೆ ಅದೇ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಅವರ ಮಾತನ್ನು ಯಾರು ಕೂಡ ನಂಬೋಕೆ ಹೋಗಬೇಡಿ. ನಮ್ಮ ಸರ್ಕಾರ ಏನೇನು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿಯೋ ಅದಕ್ಕೆ ತಕ್ಕ ಹಾಗೆ ನಡೆದುಕೊಳ್ಳುತ್ತೆ, ಅದೇನೇ ಆದರೂ ಸರಿ. ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಯಾರು ಕಾದ್ಕೊಂಡು ಕೂತಿದ್ದಾರಲ್ಲ ನಾಡಿನ ಜನತೆ, ಅವರೆಲ್ಲರಿಗೂ ಕೂಡ ಹಣ ಸಿಕ್ಕೇ ಸಿಗುತ್ತೆ. ಅವರವರ ದುಡ್ಡು ಅವರವರ ಖಾತೆಗೆ ಹೋಗುತ್ತೆ, ಅವರಿಗೆ ಅದು ದಕ್ಕುತ್ತೆ. ಯಾರು ಕೂಡ ಅದರ ಬಗ್ಗೆ ಚಿಂತೆ ಮಾಡೋದು ಬೇಡ. ಮತ್ತು ವಿಪಕ್ಷದವರು ಇದೇ ಒಂದು ವಿಚಾರವನ್ನು ಇಟ್ಕೊಂಡು ನಮ್ಮ ಮೇಲೆ ಸುಳ್ಳು ಆರೋಪವನ್ನು ಮಾಡುವಂತಹ ಯಾವುದೇ ರೀತಿಯಾದಂತಹ ಒಂದು ಅಗತ್ಯತೆ ಅವಶ್ಯಕತೆ ಇಲ್ಲ. ನೀವು ಇದ್ರ ಬಗ್ಗೆ ಮಾತನಾಡೋಕ್ಕೆ ಹೋಗಬೇಡಿ. ನಮಗೆ ನಮ್ಮ ಕೆಲಸ ಮಾಡೋದು ಗೊತ್ತಿದೆ, ನಾವು ಹೇಳಿದ ರೀತಿಯಲ್ಲಿ ನಡೆದುಕೊಳ್ಳೋದು ಗೊತ್ತಿದೆ, ನೀವು ನಮಗೆ ಬುದ್ಧಿ ಹೇಳುವಂತಹ ಅಗತ್ಯ ಇಲ್ಲ ಅನ್ನೋಂಥ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ಮಾತನಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಇದ್ವಿ, ಎಲ್ಲ ಪರಿಶೀಲನೆ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಈ ಒಂದು ಹಣವನ್ನು ಅವರವರ ಖಾತೆಗೆ ಹಾಕುವಂತಹ ಕೆಲಸ ಆಗುತ್ತೆ. ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಏನಿದೆ ಯಾರಿಗೆ ಸಲ್ಲಬೇಕೋ ಅವರಿಗೆ ಸಲ್ಲುತ್ತೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.